ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. an initiative of the Department of Media Studies, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ಆಹಾರ, ಆರೋಗ್ಯ ಮತ್ತು ಸಂಪ್ರದಾಯ. ಈ ಒಂದು ವಿಷಯವನ್ನು ನಾವು ಮಾತನಾಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು. ಇವರು ಫಾರ್ಮರ್ ಡೈರೆಕ್ಟರ್ ಆಫ್ CFTRI. ಇವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವ್ರನ್ನ ಸ್ವಾಗತಿಸೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಭಾರ್ಗವಿ ಅವರಿದ್ದಾರೆ. ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬನ್ನಿ ಕಾರ್ಯಕ್ರಮ ಕೇಳೋಣ. ಪ್ರೊಫೆಸರ್ ಸೀಮಾ, ತಾವು ಸಾಂಪ್ರದಾಯಿಕ ಆಹಾರ ಪದ್ಧತಿ ಬಗ್ಗೆ ಒತ್ತು ಕೊಡ್ತಾ ಇದ್ದೀರಿ. ಆದ್ರೆ ನಮ್ಮ ಜೀವನ ಆಧುನಿಕ ಆಗ್ತಾ ಇದೆ. ಸೊ ಆಧುನಿಕತೆ ಪ್ರಭಾವದಿಂದ ನಮ್ಮ ಅಭ್ಯಾಸಗಳು ಬದಲಾಗ್ತಾ ಇದೆ, ನಮ್ಮ ಜೀವನ ಕ್ರಮ ಬದಲಾಗ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ನಮ್ಮಲ್ಲಿ ಆಹಾರ ಪದ್ಧತಿಗಳು ಆಮದಾಗುತ್ತಾ ಇದೆ. ಸಮಥಿಂಗ್ ಕಾಲ್ಡ್ ಫ್ಯೂಷನ್ ಫುಡ್ ಕಲ್ಚರ್ ಎವ್ರಿವೇರ್. ಅಂಡ್ ಒಂಥರ ಆಹಾರ ಒಂದು ಪದ್ಧತಿನೇ ಒಂದು ಕಲಸು ಮೇಲೋಗರ ಆಗ್ತಾ ಇದೆ. ಇದ್ರದ್ದು ಪರಿಣಾಮ ಏನಾಗುತ್ತೆ, ಅಥವಾ ಇದ್ರದ್ದು ಒಳ್ಳೇದು ಕೆಟ್ಟದ್ದು ನಮ್ಮ ದೇಹದ ಮೇಲೆ ಇದ್ರದ್ದು ಏನ್ ಪರಿಣಾಮ ಆಗುತ್ತೆ, ನಮ್ಮ ಕಲ್ಚರ್ ಮೇಲೆ ಇದ್ರ ಮೇಲೆ ಆ ಒಂದು ಗುಟ್ಟು ಆ ಮನುಷ್ಯನಿಗೆ ಗೊತ್ತಿರೋದಿಲ್ಲ. ಯಾಕೆ ಅಂತೀರಾ? ಏನೋ ಮನೇಲಿ ಕೂತಿರ್ತೀನಿ, ಇವತ್ತು ಊಟ ಮಾಡ್ತೀನಿ ಅಂತ ನಾವು ಒಂದು ಚಟುವಟಿಕೆ
ಮಾಡಿದಂತ ಒಂದು ಆಹಾರ ದೇಹಕ್ಕೆ ಪೂರ್ಣವಾಗಿ ಹೋಗೋದಿಲ್ಲ. ಅದರಿಂದ ಅದರಲ್ಲಿ ಪೌಷ್ಟಿಕಾಂಶಗಳು ಇದ್ರೂ ಕೂಡ ನೀವು ಒಂದು ಪ್ಯಾಕೆಟ್ ಮೇಲೆ ಲೇಬಲ್ ನೋಡ್ಬೋದು, ಅದು ನಿಮ್ಮ ದೇಹದೊಳಗೆ ಹೋಗೋದಿಲ್ಲ. ಅದನ್ನ ನಾವು ಖರ್ಚು ಮಾಡಬೇಕು. ಹೇಗೆ ಖರ್ಚು ಮಾಡಬೇಕು? ವ್ಯಾಯಾಮದ ರೂಪದಲ್ಲಿ ಖರ್ಚು ಮಾಡಬೇಕು, ಬೆವರ್ಬೇಕು. ಆಗ ಅದನ್ನ ನಮಗೆ ನಮ್ಮ ದೇಹಕ್ಕೆ ಒಳ್ಳೇದಾಗತ್ತೆ. ಹೀಗೇನ್ಬಿಟ್ಟು ನಾವು ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರ್ಬೇಕು ಅಂತ ಆಗಲ್ಲ. ಕೆಲಸಗಳನ್ನು ಮಾಡದೇ ಸದಾ ಕಾಲ ಆರಾಮವಾಗಿರೋದು ದೇಹದಲ್ಲಿರುವ ಕೊಬ್ಬನ್ನು ಹೆಚ್ಚಿಸುತ್ತದೆ ಹೊರತು ಚಟುವಟಿಕೆ ಇಲ್ಲದೆ ಇರುವುದು ಹಾಗೂ ಸ್ಥೂಲಕಾಯತೆ ಅಂದ್ರೆ ಒಬಿಸಿಟಿ ಅಂತ ಹೇಳಿದ್ನಲ್ಲ, ಎರಡೂ ಒಂದಕ್ಕೊಂದು ಒಂದು ಅಂಟಿಕೊಂಡಿರುವಂತಹ ಒಂದು ಸಂಬಂಧ ಬಹಳಷ್ಟು ಅನಾರೋಗ್ಯ ಕಾರಣಕ್ಕೆ ಇದು ಸಂಬಂಧ ಉಂಟಾಗಿದೆ. ಆದ್ರೆ ನಾವು ಒಂದು ಏನು ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ, ಮಾಡರ್ನ್ ಲೈಫ್ ಅಂತ ಏನ್ ಕರಿತೀವೋ ಅದ್ ನಾವೇ ಮಾಡಿದ್ದು. ಯಾರು ಬಂದು ನಮಗೆ ತಗೊಳ್ಳಿ ಅಂತ ಏನು ಕೊಡ್ಲಿಲ್ಲ ಅಂತ, ನಾವೇ ಮಾಡ್ಕೊಂಡಿರೋದನ್ನ. ನಾವು ಏನು ಒಂದು ವೆಹಿಕಲ್ ತಗೋಬೇಕು ಅಂತೀವಿ, ಒಂದು ಕಾರ್ ತಗೋಬೇಕು ಅಂತೀವಿ, ಒಂದು ಸ್ಕೂಟರ್ ತಗೋಬೇಕು ಅಂತೀವಿ, ಊಟ ಮಾಡಬೇಕು ಅಂತ, ಇದೆಲ್ಲ ಚಟುವಟಿಕೆಯ ಒಂದು ನಿರ್ಧಾರಿತ ಪ್ರಪಂಚ. ಈ ಪ್ರಪಂಚವನ್ನ ನಾವೇ ಮಾಡ್ಕೊಂಡಿರೋದು. ಅದರಿಂದ ನಾವು ಯಾರನ್ನೂ ಬೇರೆಯವ್ರನ್ನ ಬೈಯೋದು ಬೇಕಾಗಿಲ್ಲ, ಬೇರೆಯವ್ರು ನಮ್ಮನ್ನ ಹಾಳು ಮಾಡಿದ್ರು ಅಂತ ಹೇಳೋದು ಬೇಕಾಗಿಲ್ಲ. ನಾವು ಅಳವಡಿಸ್ಕೊಂಡಿದೀವಲ್ಲ ಅದನ್ನ ನಾವು ಸ್ವಲ್ಪ ಅದ್ರಲ್ಲಿ ನೋಡಿ ಅದನ್ನ ಹೇಗೆ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅನ್ನೋದು ನೋಡ್ಬೇಕು. ಯಾಕಂದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ದಿವಸಕ್ಕೆ 20 ನಿಮಿಷ ಅಥವಾ 25 ನಿಮಿಷ ವ್ಯಾಯಾಮ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಬಹಳ ಕಷ್ಟ. ಅದು ಯಾಕಂದ್ರೆ ಆ ವ್ಯಾಯಾಮ ಅನ್ನೋದು ಕೀಲುಗಳನ್ನ ಮತ್ತೆ ಒತ್ತಡ, ರಕ್ತದ ಒತ್ತಡ, ಇದನ್ನೆಲ್ಲ ಮತ್ತೆ ಹೃದಯ ರೋಗ, ಇದನ್ನೆಲ್ಲ ಒಂದು ನಿಧಾನಿಸೋದು ಅಥವಾ ತಪ್ಪಿಸಲು ಒಂದು ದೊಡ್ಡ ಕಾರಣವಾಗುತ್ತದೆ. ಅದರಿಂದ ನನ್ನ ಪ್ರಕಾರ ಈ ಪಾರಂಪರೆಯಾಗಿ ಬಂದಿರುವ ಆಹಾರಗಳು ಒಂದು. ಎರಡನೇದು, ನಾವು ಕೂತಲ್ಲೇ ತಿಂದು ಕೂತಲ್ಲೇ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳೋದು, ಇದೆಲ್ಲ ಇದೆಯಲ್ಲ, ಪ್ರತಿಯೊಂದು ನಾವು ಅಳವಡಿಸ್ಕೊಂಡ್ಬಿಟ್ಟು ನಾವು ಇದನ್ನ ಎಲ್ಲ ಬಹಳ ಕಷ್ಟ. ನಮ್ಮ ಪಾರಂಪರಿಕವಾಗಿ ಬಂದಿರೋ ಸಾಂಪ್ರದಾಯದಂತ ಬಂದಿರುವ ಒಂದು ದಿನಚರಿಗಳನ್ನ ನಾವು ಯಾವತ್ತೂ ವಾಪಸ್ ಹೋಗ್ಬೋದು. ಅದಕ್ಕೆ ಹೋಗಕ್ ಮನ್ಸಿದ್ಯಾ ನಿಮ್ಗೆ ಯಾರು ಒಂದ್ ಮನ್ಸಿದ್ಯಾ ಹೇಳಿ. ಅದು ನೀವು ಹೋಗಕ್ ಕಷ್ಟ ಪಡ್ಬೇಕು. ಯಾಕಂದ್ರೆ ಬಂದ್ಬಿಟ್ಟಿದ್ದೀರಾ ಅಲ್ಲಿಂದ, ಪುನಃ ವಾಪಸ್ ಬಹಳ ಕಷ್ಟ ಇದೆ. ಅದರಿಂದ ನಾನು ಹೇಳೋದೇನು ಅಂದ್ರೆ, ಈ ಸಾಂಪ್ರದಾಯಿಕ ಆಹಾರ ಒಂದೇ ಅಲ್ಲ, ನಮ್ಮ ದಿನಚರಿಯಲ್ಲಿ ನಾವು ಸ್ವಲ್ಪ ಅದರ ಕಾರ್ಯಕ್ರಮದಲ್ಲಿ ನಾವು ಬೇರೆ ತರ ನೀಡಿಕೆಗಳನ್ನೆಲ್ಲ ನೋಡಿಕೊಂಡು, ಅದೊಂದೇ ಅಲ್ಲ, ನಮ್ಮ ಯಾವ ಒಂದು ಟೈಮ್ ನಲ್ಲಿ ತಿಂತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ದೇಹಕ್ಕೆ ಹೇಗೆ ನಾವು ಟ್ರೈನ್ಗೆ ಬಸ್ಗೆ ಎಲ್ಲ ಟೈಮಿಂಗ್ ಇದೆ, ನಮ್ಮ ಆಹಾರಕ್ಕೆ ಟೈಮಿಂಗೇ ಇಲ್ಲ. ಯಾವಾಗಾದ್ರೂ ತಿಂತೀವಿ, ಏನಾದ್ರು ಮಾಡ್ತೀವಿ, ಹಾಗೇನಾಗುತ್ತೆ, ಒಂದು ಬಾಡಿಗೆ ಒಂದು ದೊಡ್ಡ ಕನ್ಫ್ಯೂಷನ್. ಇನ್ನೇನೋ ಬರುತ್ತೆ, ನನಗೆ ಗ್ಲೂಕೋಸ್ ಇಲ್ಲ ನನ್ನ ಬಾಡಿಲಿ ಬರುತ್ತೆ ಅಂದ್ರೆ ಬರೋಲ್ಲ. ಹೀಗಾಗಿ ನಾವು ನಮ್ಮ ಒಂದು ದೇಹಕ್ಕೆ ಕೂಡ ಒಂದು ನಿಜವಾದ ಪನಿಷ್ಮೆಂಟ್ ಕೊಟ್ಟು, ಆದ್ರೂ ಕೂಡ ಅದು ಇನ್ನೂ ಜೀವವಾಗಿದೆಯಲ್ಲ, ಅದು ನಮಗೊಂದು ದೊಡ್ಡ ಆಶ್ಚರ್ಯಕರ ಸಂಗತಿ. ಒಂದು ನೀವು ತಿಳ್ಕೋಬೇಕು, ಅಂದ್ರೆ ನಮ್ಮ ಶ್ರೋತೃಗಳು ಕೂಡ ತಿಳ್ಕೋಬೇಕಿದ್ನ, ನಮ್ಮ ದೇಹ ಬಹಳಷ್ಟು ಒಂದು ದುಡಿಮೆಯ ಯಂತ್ರ. ಅದು ಕೆಲವು ನಾವು ಹೇಳ್ದಂಗೆ ಕೇಳುತ್ತೆ ಹೊರತು ಕೆಲವು ನಮ್ಮ ಮಾತು ಕೇಳಲ್ಲ. ಅದು ಇವಾಗ ಹೃದಯ ಜೋರಾಗಿ ಬಡ್ಕೋ ಅಂತ ನಾವು ಹೇಳಿದ್ರೆ ಅದು ಬಡಿಯತ್ತ? ಅದು ಇಲ್ಲ. ನೀವು ಮಾಡಿ ಹತ್ತಿದ್ರೆ ಬಡಿ ಹತ್ತದು. ಯಾಕೆ? ಅದಕ್ಕೆ ಗೊತ್ತು ನಿಮಗೆ ಜಾಸ್ತಿ ರಕ್ತವನ್ನು ಚಲನೆ ಮಾಡಬೇಕು ಅಂತ. ಅದರಿಂದ ಇವಾಗ ನಾವ್ ಏನೋ ಒಂದು ಆಹಾರ ತಿಂದ್ರೆ ಹೀಗೆ ಅದು ಪಚನ ಹೋಗ್ಬೇಕು ಅಂತ ನಾವು ಆಗಲ್ಲ. ಇನ್ವಾಲಂಟ್ರಿ ಆಕ್ಷನ್ಸ್ ಅಂಡ್ ವಾಲಂಟ್ರಿ ಆಕ್ಷನ್. ಸೊ ನಮ್ಮ ಕೈಯಲ್ಲಿರುವಂತದ್ದು ವಾಲಂಟ್ರಿ ಆಕ್ಷನ್ಸ್. ಇನ್ವಾಲಂಟ್ರಿ ಆಕ್ಷನ್ಸ್ ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕೂ ಸಾಧ್ಯವಿಲ್ಲ, ಮತ್ತೆ ಅದು ಮಾಡಬಾರದು. ಯಾಕೆಂದ್ರೆ ಆತನ ಮಾಡ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಅವಾಗ ಒಂದು ಪ್ರಾಪಂಚಿಕ ಒಂದು ಕುತೂಹಲ ಇದೆಯಲ್ಲ, ಅದನ್ನೇ ನಾವು ಅರಳಿಸಿ ಅದನ್ನ ನಾವು ಸರಿಯಾಗಿ ಒಂದು ರೂಪದಲ್ಲಿ ಕಾಣಲ್ಲ. ಅದರಿಂದ ನಾನು ಹೇಳೋದೇನು ಅಂದ್ರೆ, ಕೈಯಲ್ಲಿ ಏನಿದೆಯೋ ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ, ಅದರಿಂದ ಹೊರತು ನಾವು ಬೇರೆಯವ್ರನ್ನ ಬೈದು ಬೇರೆ ಸಂಸ್ಕೃತಿ ಇಲ್ಲಿ ಬಂದ್ಬಿಟ್ಟಿದೆ, ಅದರಿಂದ ನಾವೆಲ್ಲ ಈ ತರ ಆಗ್ಬಿಟ್ಟಿದೀವಿ ಅನ್ನೋದು ನನ್ನ ಪ್ರಕಾರ ತಪ್ಪು ಭಾವನೆ. ನಮ್ಮ ಕೈಲಿದೆ ನಾವು ಏನ್ ಮಾಡ್ಬೇಕು ಅಂತ.
ನಮ್ಮ ಒಂದು ನಿಜಾಂಶದಲ್ಲಿ ಜೀವನದ ಒಂದು ದಿನಚರಿಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಕೈಲಿದೆ ಅಲ್ವೇ? ನೀವೇನಂತೀರಾ? ಅದಕ್ಕೆ ಒಪ್ಕೋತೀರಾ ಅಥವಾ ನೀವು ಏನು ಕೇಳ್ಬೋದಾ? ಎಸ್ ಸರ್, ಖಂಡಿತ ಒಪ್ಕೊಳ್ತೀವಿ. ಈಗ ಡಾಕ್ಟರ್ ಮಮತಾ ಅವರು ತಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್, ಇದಕ್ಕೆ ಸಂಬಂಧಿತ. ಮಮತಾ. ಓಕೆ ಸರ್, ಡಾಕ್ಟರ್ ಪ್ರಕಾಶ್ ಸರ್, ನಮಸ್ಕಾರ. ಹೌ ಆರ್ ಯು ಡೂಯಿಂಗ್? ನಮಸ್ಕಾರ. This last week ನಾನು ಬಂದಿದ್ದೆ, so I met you. Yeah, I remember. Correct. Yes sir. Sir, ನನ್ನ ಪ್ರಶ್ನೆ ಏನಂದ್ರೆ, ಈಗ ಇಂಥ ಒಂದು ವಾತಾವರಣ ಕ್ರಿಯೇಟ್ ಆಗೋಗಿದೆ. ಹಾಗೇನೆ ಮುಂದಿನ ಪೀಳಿಗೆ ಕೂಡ ಈ ಜನರೇಷನ್, ದ ನೆಕ್ಸ್ಟ್ ಜನರೇಷನ್ ಹ್ಯಾಸ್ ಡೆವಲಪ್ ದೇರ್ ಓನ್ ಲೈಫ್ ಸ್ಟೈಲ್. ಇಂಥ ಒಂದ್ ಸ್ಥಿತಿಯಲ್ಲಿ ಗಿವನ್ ಆಲ್ ದೀಸ್ ಚಾಲೆಂಜಸ್, ಅದ್ರ ಜೊತೆಗೆ ನಮ್ಗಿರಂತ 138 ಕೋಟಿ ಜನರಿಗೆ ಪೌಷ್ಟಿಕ ಆಹಾರ ಸೇರಿಸಿ, ಅಂಡ್ ಅಫ್ಕೋರ್ಸ್ ಪಾಪ್ಯುಲೇಷನ್ ಇಸ್ ಓನ್ಲಿ, ಇವ್ರಿಗೆ ಹೆಂಗ್ ಕನ್ವೆ ಮಾಡ್ಬೇಕು? ಎರಡನೇದಾಗಿ ಯುನೋ ಈ ಒಂದ್ ಇಂಥ ಪಾಪ್ಯುಲೇಷನ್ಗೆ ನಾವು ಯಾವ ರೀತಿ, ವಾಟ್ ಇಸ್ from the food industry, 138 ಕೋಟಿ, and of course it's not increasing, ado jaga for cultivation is only as much. So what do you foresee then? How do you think this challenge will be handled? ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆ ಅನ್ನೋದು ಒಂದು ಸಮಾಜದೊಳಗಿನ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವ ಸಮಸ್ಯೆ ಆಗಿದೆ ಅಲ್ವೇ? ಈ ಸಾಮಾಜಿಕ ಸಮಸ್ಯೆಯ ಆಳ ಬೆಳಕಿನ ಅನೇಕ ವರ್ಗಗಳು ಕೂಡ ಇದಕ್ಕೆ ಹೊಂದಿವೆ. ಇದು ನಮ್ಮ ಸಮಾಜದಲ್ಲಿ ಒಂದು ನಡೆಯುತ್ತಿರುವ ಒಂದು ಸಾಮಾನ್ಯ ಸಮಸ್ಯೆಯನ್ನೇ ತಗೊಳ್ಳಿ, ಅಂದ್ರೆ ಪಾಪ್ಯುಲೇಷನ್. ಏನು ಅಂದ್ರೆ, ನಾವು ಯಾವಾಗ್ಲೂ ಒಂದು ನೆಗೆಟಿವ್ ಆಸ್ಪೆಕ್ಟ್ ನೋಡ್ತೀವಿ ಹೊರತು ಪಾಸಿಟಿವ್ ಆಸ್ಪೆಕ್ಟ್ ನೋಡಲ್ಲ. ನೋಡಿ, ಭಾರತ ದೇಶ ನಮ್ಮ ಆಹಾರ ನಾವೇ ಬೆಳಿತೀವಿ. ಯಾವುದೇ ಒಂದು ತಗೊಳ್ಳಿ, ಒಂದು ದವಸ ಧಾನ್ಯಗಳೇ ತಗೊಳ್ಳಿ, ಹಾಲು ಮತ್ತು ಅದರ ಹಲವಾರು ಪ್ರಾಡಕ್ಟ್ಸ್ ಗಳು ತಗೊಳ್ಳಿ, ಅಥವಾ ಮಾಂಸ ಅಥವಾ ಮೀನು ಅಥವಾ ಮೊಟ್ಟೆ ತಗೊಳ್ಳಿ, ಅಥವಾ ನಮ್ಮ ಈ ಮಸಾಲೆಗಳು ತಗೊಳ್ಳಿ, ಅಂದ್ರೆ ಸ್ಪೈಸಸ್, ಮತ್ತೆ ಈ ರಾಗಿ ಜೋಳ ಅದೆಲ್ಲ ತಗೊಳ್ಳಿ. ಇದೆಲ್ಲಾನು ತಗೊಂಡ್ರೆ ನಾವು ಯಾವುದನ್ನು ಇಂಪೋರ್ಟ್ ಮಾಡ್ಕೊತಾ ಇಲ್ಲ. ಅದರಿಂದ ಮೊದಲನೇದಾಗಿ ನಾವು ವಿ ಆರ್ ಸೆಲ್ಫ್ ಸಫಿಶಿಯಂಟ್ ಇನ್ ಫುಡ್. ಇಂಡಿಯಾದಲ್ಲಿ ಇವತ್ತು ಆಹಾರಕ್ಕೆ ಒಂದು ನಿಂತ್ಕೊಳ್ಳೋ ಒಂದು ಪ್ರಮೇಯ ಬಂದಿಲ್ಲ, ಬರೋದು ಇಲ್ಲ ಅಂತ ನನ್ಗನ್ಸುತ್ತೆ. ನಾವು ಫಾರ್ ಎಕ್ಸಾಂಪಲ್ ಹಾಲಿನ ಉತ್ಪಾದನೆಯಲ್ಲಿ 22 ವರ್ಷ ನಾವು ನಂಬರ್ 1 ಇನ್ ದ ವರ್ಲ್ಡ್, ಅಂದ್ರೆ ಒಲಿಂಪಿಕ್ ಮೆಡಲ್ 22 ವರ್ಷದಿಂದ ಗೆಲ್ತಾ ಇದ್ದೀವಿ. ಈ ವರ್ಷ ಜುಲೈನಲ್ಲಿ ನಾವು 200 ಮಿಲಿಯನ್ ಟನ್ಸ್ ಅಷ್ಟು ಹಾಲು ಪ್ರೊಡ್ಯೂಸ್ ಮಾಡಿದೀವಿ ಒಂದು ವರ್ಷಕ್ಕೆ. ನಾವೇನಾರು ಒಂದು ಚೂರು ಸಹಾಯ ಮಾಡಿದೀವ? ಹೀಗೆ ಅದು ಉತ್ಪತ್ತಿ ಆಯ್ತು ಅನ್ನೋದು ನಿಜವಾಗ್ಲೂ ಒಂದು ಆಕಸ್ಮಿಕ ಅಲ್ಲ. ಇದು ಬಹಳ ಪ್ಲಾನ್ ಆಗಿದೆ. ಹಲವಾರು ವರ್ಷದಿಂದ ಇದಕ್ಕೆ ಸತತವಾಗಿ ದುಡಿಯುವಂತಹ ವಿಜ್ಞಾನಿಗಳು ಮತ್ತೆ ಕೃಷಿಕರ್ತರು ಮತ್ತೆ ನಮ್ಮ ಈ ವ್ಯವಸಾಯದಲ್ಲಿ ಹೊಂದಿರುವ ಈ ನಮ್ಮ ಈ ಹಾಲು ಉತ್ಪಾದನೆಗೋಸ್ಕರ ಯಾರು ಕಷ್ಟಪಡ್ತಾ ಇರೋದು ಅಂತ ನೀವು ಕೇಳಿದ್ರೆ ನಿಮಗೆ ಒಂದು ದೊಡ್ಡ ಒಂದು ಸಂತೋಷ ಆಗ್ಬೋದು ಅನ್ಸುತ್ತಂಗೆ. ಆ ಮನೆ ಯಾಕೆ? ಆ ಮನೆ ಹೆಂಗಸು ಹಸುವನ್ನ ತೊಳೆದು, ಹಸುವಿನ ಹಾಲು ಕರೆದು, ಹಸುವಿನ ಒಂದು ಹಾಲಿನ ಡಬ್ಬದಲ್ಲಿ ಹಾಕಿ ಆ ಸೆಂಟರ್ಗೆ ಹೋಗಿ ಅದನ್ನ ಮಾರಿ ಆ ಬಂದ ದುಡ್ಡಲ್ಲಿ ಪೌಷ್ಟಿಕಾಂಶ ಮಕ್ಕಳಿಗೆ ಕೊಟ್ಟು, ಆ ಹಾಲು ನಮಗೆ ಒಂದು ಟ್ಯಾಂಕರ್ ಅಲ್ಲಿ ಸಿಟಿಗೆ ಬಂದು ಅದು ಪ್ರಾಸೆಸ್ ಆಗಿ ಅದು ಒಂದು ಪ್ಯಾಕೆಟ್ ಅಲ್ಲಿ ನಮ್ಮ ಮನೆ ಬೆಳಗ್ಗೆ 5 ಗಂಟೆಗೆ ಬರುತ್ತೆ. ಇದು ಎಷ್ಟು ಒಂದು ನಿಯಮಿತವಾದ ಒಂದು ಸೂಕ್ಷ್ಮವಾದ ಒಂದು ಸಿಸ್ಟಮ್ ಇದು. ಅದರಿಂದ ಪ್ರತಿಯೊಂದು, ನೀವು ರಾಗಿ ಆಗ್ಲಿ, ಗೋಧಿ ಆಗ್ಲಿ, ಯಾವುದೇ ಬೆಳೆ ಆಗ್ಲಿ, ಹಾಲಾಗ್ಲಿ, ಯಾವುದೇ ಆಗ್ಲಿ, ಇದು ಹೇಗ್ ನಡೀತಾ ಇದೆ ಅಂದ್ರೆ ಒಂದು ಆಶ್ಚರ್ಯ, ನಿಜವಾಗ್ಲೂ ಒಂದು ಆಶ್ಚರ್ಯ. ಮೊದಲನೇದಾಗಿ ನಾವು ಇದಕ್ಕೆ ಒಂದು ದೊಡ್ಡ ಒಂದು ಚಿರಋಣಿ ಆಗಿರಬೇಕು. ಎರಡನೇದಾಗಿ ನೀವು ಕೇಳಿದ ಪ್ರಶ್ನೆ, ಪೌಷ್ಟಿಕಾಂಶ ಹೇಗೆ ಇಷ್ಟು ದೊಡ್ಡ ಪಾಪ್ಯುಲೇಷನ್ ನಾವು ನಾಳೆ ಆಹಾರವನ್ನು ಕೊಡ್ತೀವಿ ಅವ್ರಿಗೆಲ್ಲ. ಇದು ಹೇಗೆಂದ್ರೆ, ನಾವು ಮುಂಚೆ ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ಏನೋ ಎಲ್ಲೋ ಬೆಳೀತಾ ಇತ್ತು, ಅದು ಅಲ್ಲಿಂದ ಲಾರಿಲಿ ಅಥವಾ ಟ್ರೈನಲ್ಲಿ ಬರಬೇಕು. ಇವಾಗ ಹಾಗಲ್ಲ.
ಇವಾಗ ಹಾಲು ಅನ್ನೋದು ನಾನು ಯಾಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಹಾಲು ಅನ್ನೋದು ಒಂದು 50 ಕಿಲೋಮೀಟರ್ ಉತ್ಪಾದನೆ ಆಗಿದ್ದ ಹಾಲೇ ಡಿಸ್ಟ್ರಿಬ್ಯೂಟ್ ಆಗೋದು ಅಲ್ಲಿ. ಇವಾಗ ಮೈಸೂರು ನಗರಕ್ಕೆ ತಗೊಳ್ಳಿ, ಸುತ್ತಮುತ್ತ ಚಾಮರಾಜನಗರ, ಮಂಡ್ಯ ಅಥವಾ ಹುಣಸೂರು ಈ ಏರಿಯಾದಿಂದ ಹಾಲನ್ನ ಪ್ರಾಸೆಸ್ ಮಾಡಿ ಮೈಸೂರಿನವ್ರು ತಗೋತಾರೆ. ಡೆಲ್ಲಿಯಿಂದ ಹಾಲು ಬರಲ್ಲ, ಮುಂಬೈಯಿಂದ ಹಾಲು ಬರಲ್ಲ. ಅದೇ ತರ ನವದೆಹಲಿಗೆ ಅಲ್ಲಿ ಒಂದು ಏರಿಯಾದಲ್ಲಿ ಬರುತ್ತೆ. ಸೊ ವಾಟ್ ವಿ ಕಾಲ್ ಎಸ್ ಕ್ಲಸ್ಟರ್ಸ್, ಇದು ಬಹಳ ಮುಖ್ಯವಾದ, ಇದು ಸಸ್ಟೈನಬಲ್. ಮೊನ್ನೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಆಯ್ತು, ನೀವೆಲ್ಲ ಭಾಗವಹಿಸಿರ್ಬೋದು ಅದರಲ್ಲಿ. ಯಾಕೆ ಹೇಳ್ತೀನಿ ಇದು ಅಂದ್ರೆ, ಸಸ್ಟೈನಬಲ್ ಆಗಿರ್ಬೇಕು. ಏನ್ ಮಾಡಿದ್ರು ಸಸ್ಟೈನಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂಟ್ರಿಷನ್ ಅಂಡ್ ಫುಡ್. ನಮ್ಮ ಪೌಷ್ಟಿಕಾಂಶ ಮತ್ತು ಆಹಾರದಲ್ಲಿ ಸಸ್ಟೈನಬಲ್ ಅನ್ನೋದು ಬಹಳ ಮುಖ್ಯವಾದ. ಯಾಕೆ ಅದು ಇವತ್ತು ಮಾಡಿ ನಾಳೆ ನಿಂತೋಗ್ಬಾರ್ದು, ಅದು ನಡೀತಾನೇ ಇರಬೇಕು ಮುಂದಕ್ಕೆ. ಅದರಿಂದ ಒಂದು ಈ ಅಂಶದಲ್ಲಿ ಭಾರತ ಎಲ್ಲ ದೇಶಗಳಿಗಿಂತ ಬಹಳ ಮುನ್ನಡೆದ್ ಬಿಟ್ಟಿದೆ ಇದರಲ್ಲಿ. ಅದರಿಂದ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ವಿಷಯ ಅಂದ್ರೆ, ಆಹಾರ ಒಂದು ವಿಷಯದಲ್ಲಿ ಆಹಾರ ಪೋಲ್ ಆಗ್ತಾ ಇರ್ಬೋದು, ವೇಸ್ಟ್ ಆಗ್ತಾ ಇರ್ಬೋದು, ಬಟ್ ಅದನ್ನ ತಡೆಗಟ್ತಾ ಇದೀವಿ ಇವತ್ತು. ಎಷ್ಟು ಒಂದು ಇದರ ಒಂದು ಏನೋ ವಿಜ್ಞಾನದ ಒಂದು ಪರಿಜ್ಞಾನದಿಂದ ಅದನ್ನ ತಡೆಗಟ್ತಾ ಇದೀವಿ. ಅಷ್ಟು ಒಂದು ಆಹಾರದ ಒಂದು ಕೊರತೆ ಇದೆ ಅಂತ ನಾವು ಹೇಳಿದ್ರೆ ಅದು ತಪ್ಪು ಅಂತ ನನ್ನ ಒಂದು ಭಾವನೆ. ನಮ್ಮಲ್ಲಿ ಆಹಾರದ ಕೊರತೆ ಇಲ್ಲ, ಅದು ಸಿಗದೇ ಇರ್ಬೋದು ಕೆಲವರಿಗೆ. ಯಾಕೆ? ದಟ್ ಮೇ ಬಿ ಬಿಕಾಸ್ ಆಫ್ ಎಕನಾಮಿಕ್ ರೀಸನ್. ಕೆಲವ್ರಿಗೆ ಅದು ಬೈ ಮಾಡೋ ಅಂತ ಒಂದು ಕೆಪಾಸಿಟಿ ಇರಲ್ಲ, ಪಾವರ್ಟಿ ಇದೆ, ಹಂಗರ್ ಇರ್ಬೋದು. ಬಟ್ ಆದ್ರೂ ಕೂಡ ನಾವು ಒಂದು ಹೆಮ್ಮೆಯ ವಿಷಯ ಏನು ಅಂದ್ರೆ, ನಾವು ಬೇರೆ ಒಂದು ದೇಶಕ್ಕೆ ಕೈ ಚಾಚಿ ನನಗೆ ಒಂದು 2 ಹಿಡಿ ಅಕ್ಕಿಯ ಕೊಡಪ್ಪ ಅನ್ನೋದು ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. 60ನೇ ಇಸ್ವಿಲಿ ಇದ್ವಿ. ಸ್ವಾಮಿನಾಥನ್ and others who were really the annadatas in the modern way to empower the farmer and give us this wonderful huge production of food. ಇವತ್ತು ಇಂಡಿಯಾ ಇಸ್ ನೆಟ್ ಎಕ್ಸ್ಪೋರ್ಟರ್, ನಾಟ್ ಇಂಪೋರ್ಟರ್ ಆಫ್ ಫುಡ್. ಅದರಿಂದ ಒನ್ಸ್ ಯು ಹ್ಯಾವ್ ಎನಫ್ ಫುಡ್, ನಿಮ್ಮಂತ ನ್ಯೂಟ್ರಿಷನಿಸ್ಟ್ ಎಲ್ಲ ಪ್ಲಾನ್ ಮಾಡಿ ಅದನ್ನೆಲ್ಲ ಒಂದು ಒಂದು ಪರಿಪಟನೆಗೆ ತಂದು ಅದನ್ನ ಕೊಡೋದು ನಿಮ್ಮ ಒಂದು ಕರ್ತವ್ಯ, ನಿಮ್ಮ ಬಹುಶಃ. ಆದ್ರಿಂದ ಇದೆಲ್ಲಾನು ನಡೀತಾ ಇದೆ. ವಿ ಆರ್ ವೆರಿ ಪ್ರೌಡ್. ಒಂದು ಮಿಡ್ ಡೇ ಮೀಲೇ ತಗೊಳ್ಳಿ, ಎಷ್ಟು ಇವತ್ತು 14 ಕೋಟಿ ಮಕ್ಕಳಿಗೆ ಮಧ್ಯಾಹ್ನದ ಊಟ ದೊರೀತಾ ಇದೆ. ಸೊ ಅದು ಬಿಸಿ ಊಟ, ಅದು ಒಂದೊಂದು ಫ್ಯಾಕ್ಟ್ರಿ ತರದಲ್ಲಿ ಮಾಡಿ ಅದನ್ನ ತುಂಬಿ ವ್ಯಾನಲ್ಲಿ ಕಳಿಸಿ. ಸೊ ಇವೆಲ್ಲ ಎಷ್ಟು ನಾವು ಮಾಡ್ತಾ ಇದೀವಿ ಭಾರತದಲ್ಲಿ ಅಂದ್ರೆ, ಬೇರೆ ದೇಶಕ್ಕೆ ಇದು ಕಿಂಚಿತ್ತೂ ಅವ್ರಿಗೆ ಗೊತ್ತಿಲ್ಲ. ಸೊ ನಾನು ಎಷ್ಟೋ ಕಡೆ ಮಾತಾಡಿದಾಗ ಇದನ್ನ ಹೇಳ್ತೀನಿ, ಇಲ್ಲೂ ಕೂಡ ಅದನ್ನೇ ಹೇಳ್ಬೇಕು ಅಂತ ನನ್ಗೊಂದು ಆಸೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು ನಾವು ಎಷ್ಟು ಮಾಡ್ತಾ ಇದೀವಿ. ಎಷ್ಟು ಒಂದು ತರಕಾರಿ ತಗೊಳ್ಳಿ, ಇವತ್ತು ಹಣ್ಣು ತಗೊಳ್ಳಿ, ಮೂಲೇಳು ಹಣ್ಣುಗಳು ನಿಮಗೆ ಇವತ್ತು ಒಂದು ಗಾಡಿ ಮೇಲೆ ಕಾಣಿಸ್ತಾ ಇದೆ. ಅದು ಫ್ರಮ್ ಹಾರ್ಟಿಕಲ್ಚರಲ್ ಮಿಷನ್. ಸೊ ದೇರ್ ಫಾರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್ ದಟ್ ವಿ ಆರ್ ಪ್ರೌಡ್. ಆತ್ಮನಿರ್ಭರ್ ಭಾರತ್ ಅಂತ ಯಾಕೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಅಂದ್ರೆ, ಇದಕ್ಕೋಸ್ಕರ. ನಮ್ಮಲ್ಲಿ ನಾವೇ ಬೆಳೆದ್ರೆ ಬೇರೆಯವ್ರ ಕೈ ಚಾಚೋ ನೆಸೆಸಿಟಿ ಇಲ್ಲ. ಥ್ಯಾಂಕ್ ಯು ಸರ್. ನನಗೊಂದು ಪ್ರಶ್ನೆ ಇದೆ ಸರ್. ನೀವ್ ಹೇಳಿದ್ರಿ ಇಂಡಿಯಾ ಇಸ್ ಎಕ್ಸ್ಪೋರ್ಟರ್ ರಾದರ್ ದನ್ ಅನ್ ಇಂಪೋರ್ಟರ್ ಫಾರ್ ಫುಡ್, ಬಿಕಾಸ್ ಈಲ್ಡ್ ಅಷ್ಟು ಬೆಳೆ ಅಷ್ಟು ಬೆಳೀತಾ ಇದಾರೆ, ಎಲ್ಲೆಲ್ಲಿ ನೋಡಿದ್ರು ತರಕಾರಿ ಹಣ್ಣುಗಳು ಸಿಗುತ್ತೆ ಅಂತ ಹೇಳ್ತಾ ಇದೀರಲ್ಲ ಸರ್. ಆದ್ರೆ ಈಲ್ಡ್ ಇಷ್ಟು ಬರ್ಬೇಕಾದ್ರೆ ಬ್ಯಾಂಡ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ನ್ಯೂಟ್ರಿಯೆಂಟ್ಸ್ ಕಮ್ಮಿ ಈ ನಡುವೆ ಸಿಗೋ ಫುಡ್ ಅಲ್ಲಿ ಈಲ್ಡ್ ಜಾಸ್ತಿ ಕೊಡಕ್ಕೆ certain artificial chemicals to get lots of yields. For example, ಇದೊಂದು ಕೇಸ್ ನೋಡ್ದೆ ನಾನು. ಮ್ಯಾಂಗೋ ಇವಾಗ ನೋಡಿದ್ರೆ ನೀವು ಮೊದ್ಲೆಲ್ಲ ಮ್ಯಾಂಗೋ ಅಷ್ಟು ವಾಸನೆ ಬರ್ತಾ ಇತ್ತು ಒಂದು ಮಾವಿನ ಹಣ್ಣು ತಗೊಂಡ್ರೆ. ಇವಾಗ ಈಲ್ಡ್ಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಏನೋ ಒಂದು ಕೆಮಿಕಲ್ ಹಾಕ್ತಾರಂತೆ ರೂಟ್ಸ್ಗೆ, ಅದು 10 ಪಟ್ಟು ಜಾಸ್ತಿ ಈಲ್ಡ್ ಕೊಡುತ್ತಂತೆ ಸರ್. ಸೊ ನ್ಯೂಟ್ರಿಯೆಂಟ್ಸ್ ಅದಕ್ಕೆಲ್ಲ ಸಿಗದೇ ಇಲ್ವಲ್ಲ, ಅದಕ್ ನಾವು ಹೆಂಗೆ ಸರ್ ನ್ಯೂಟ್ರಿಯೆಂಟ್ಸ್ ನ actually I would say that word adulteration ಅಂತ. ಸೊ ನೀವು ಹಾಲ್ ಹೇಳಿದ್ರಿ, ಹಾಲಲ್ಲೂ ಅಡಲ್ಟ್ರೇಷನ್ ಇದೆ. ನೀವ್ ಏನಾದ್ರೂ ತಗೊಳ್ಳಿ, ಜೇನ್ ತಗೊಳ್ಳಿ, ಜೇನಲ್ಲೂ ಅಡಲ್ಟ್ರೇಷನ್ ಇದೆ.
ಸೊ ಎಲ್ಲಾದ್ರಲ್ಲೂ ಹಿಂಗಿರ್ಬೇಕಾದ್ರೆ ನಮ್ಗೆ ನ್ಯೂಟ್ರಿಯನ್ಸ್ ಹೆಂಗ್ ಸಿಗತ್ತೆ ಸರ್? ನೀವು ಸ್ವಲ್ಪ ಇವತ್ತಿನ ಟಾಪಿಕ್ ಇಂದ ಡಿವಿಯೇಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಇನ್ನೊಂದು ಬೇರೆ 1.5 ಗಂಟೆ ಕಾಲ 2 ಗಂಟೆ ಕಾಲ ಬೇಕು. ಇದು ಇವತ್ತಿನ ಟಾಪಿಕ್ ಅಲ್ಲಿ ಬಿಕಾಸ್ ಇವತ್ತಿನ ಟಾಪಿಕ್ ಬೇರೆ ನೀವು ಮಾತಾಡ್ತಾ ಇರೋದು. ಬಟ್ ಆದ್ರೂ ನೀವು ಒಂದು ಪ್ರಶ್ನೆ 1-2 ವಾಕ್ಯದಲ್ಲಿ ಉತ್ತರ ಕೊಡ್ತೀನಿ. ಒಂದೇನು ಅಂದ್ರೆ, ಈ ಕೆಲವೆಲ್ಲ ನೀವು ಬಾಯಿ ಮಾತಲ್ಲ ಅಲ್ಲಿ ಇಲ್ಲಿ ಕೇಳಿರ್ತೀರಾ. ಇವಾಗ ನೀವ್ ಹೇಳಿದ್ರಿ ಯಾವ್ದೋ ಒಂದು ಹಾಕ್ತಾರೆ ಅಂತ. ಏನ್ ಹಾಕ್ತಾರೆ, ಎಲ್ಲಿ ಓದಿದ್ರಿ, ನಂಗೆ ಅದು ಪಬ್ಲಿಕೇಶನ್ ರೆಫರೆನ್ಸ್ ಕೊಡಿ. ನೀವು ಕೊಡಕ್ಕಾಗಲ್ಲ ನಿಮ್ ಕೈಲಿ. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ಬಹಳ ಕಷ್ಟ ಅದು. ಯಾರೋ ಒಂದ್ ಹೇಳಿದ ಮಾತನ್ನ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ನೆ. ಬಟ್ ಅದು ಅಷ್ಟು ಇವತ್ತು ನಮ್ಮ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅದು ಮುಂಚೆ ಇರ್ಲಿಲ್ಲ. ಅದನ್ನ ಹೆಲ್ತ್ ಮಿನಿಸ್ಟ್ರಿ ನೋಡ್ಕೊಳ್ತಾ ಇತ್ತು. ಇವಾಗ ಇದೆಲ್ಲ ಮಾಡಿ ಎಷ್ಟೋ ಒಂದು FSSAI ನಲ್ಲಿ ಒಂದು ಲೈಸೆನ್ಸ್ ತಗೋಬೇಕು, ಇದೆಲ್ಲ ಇದೆ ನಡೀತಾ ಇದೆ. ಬಟ್ ಆದ್ರೂ ಕೂಡ ನಿಮಗ್ ಹೇಳ್ಬೇಕು ಅಂದ್ರೆ, ಇದು ಭಾರತ ದೇಶದ ಪ್ರಾಬ್ಲಮ್ ಅಲ್ಲ. ಅಮೆರಿಕಾದಲ್ಲೂ ಈ ಫುಡ್ ಅಡಲ್ಟ್ರೇಷನ್ ಇದೆ, ಯುರೋಪ್ ಅಲ್ಲೂ ಇದೆ. ಎಲ್ಲ ಫುಡ್ ಅಡಲ್ಟ್ರೇಷನ್ ಅಂದ್ರೆ ಏನು, ಕೆಮಿಕಲ್ ಹಾಕೋದು ಅಂತ ಅಲ್ಲ. ನೀವು ಇವತ್ತು ಬಾಳೆಹಣ್ಣನ್ನು ಇವತ್ತಿಟ್ಟು ನಾಳೆ ತಿಂದ್ರೆ ಅದಕ್ಕೆ ಕೊಳ್ತೋಗಿರ್ಬೋದು, ಕಾಣಲ್ಲ. ಒಳಗಡೆ ಕ್ರಿಮಿಗಳು ಬಂದ್ರೆ ಮೇಲ್ಗಡೆ ಹಳದಿಯಾಗೇ ಇರ್ಬೋದು. ಸೊ ಅದರಿಂದ ಅಡಲ್ಟ್ರೇಷನ್ ಅನ್ನೋದು ನ್ಯಾಚುರಲ್ ಆಗಿ ಸ್ಪಾಯಿಲೇಜ್ ಆಗ್ಬೋದು. ಸೊ ಅದರಿಂದ ಇದನ್ನೆಲ್ಲ ನಾವು ಒಂದು ರೂಪದಲ್ಲಿ ಒಂದು ಸಿಸ್ಟಮ್ ಆಪರೇಷನ್ ಅಲ್ಲಿ ನಡೆಸ್ತಾ ಇದ್ವಿ. ಇವಾಗ ಟ್ರೈನ್ ನಲ್ಲಿ 10 ನಿಮಿಷ ಲೇಟ್ ಆಗಿ ಹೊರಟ್ಬಿಡ್ತು ಟ್ರೈನ್. ಈ ಟ್ರೈನ್ ಯಾವಾಗ್ಲೂ ಹಿಂಗೆ ಲೇಟ್ ಆಗಿ ಹೋಗುತ್ತೆ. ನೀವು ಟ್ರೈನ್ ಓಡ್ಸಕ್ಕಾಗತ್ತಾ ನೀವು ಹೇಳಿ? ಒಂದು ಸಮಾಜದಲ್ಲಿ 10 ನಿಮಿಷ ಲೇಟ್ ಆಗ್ಬೋದು, ಸಾವಿರಾರು ಪ್ರಾಬ್ಲಮ್ಸ್ ಇರ್ಬೋದು ಅಲ್ವೇ? ಸೊ ಅದರಿಂದ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ನಾವು ಜನಗಳಿಗೆ ಒಂದು ಪಾಠವನ್ನು ಕಲಿಸೋದ್ರಲ್ಲಿ, ಇದರಲ್ಲಿ ನೀವು ಯಾವ ತರದಲ್ಲಿ ತಿನ್ಬೇಕು ಏನು ಅಂತ ಅದೊಂದೇ ಅಲ್ಲ, ಬಟ್ ನಾವು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಸ್ವಲ್ಪ ನೋಡ್ಬೇಕು. ಎಷ್ಟು ಕೆಲಸ ಆಗ್ತಾ ಇದೆ ಇವತ್ತು ಅಂದ್ರೆ ಈ ಒಂದು ಪರಿಪಟನೆಯಲ್ಲಿ ನೀವು ಹೇಳಿದ ಪ್ರಕಾರ. ಸೊ ಬಹಳ ಒಂದು ಫುಡ್ ಸೇಫ್ಟಿ ಅನ್ನೋದು ಇವತ್ತಷ್ಟು ಒಂದು ಜ್ಞಾನ ಬಹುಶಃ ಎಲ್ಲೂ ಪ್ರಪಂಚದಲ್ಲಿ ಈವರೆಗೂ ಇರ್ಲಿಲ್ಲ. ಇವಾಗ ಈ ಕೋವಿಡ್ ನಮಗೆ ಬಂದು ಬಹಳ ಒಂದು ಡೌಟ್ ಬರುತ್ತೆ, ಹೇಗೆ ಹೈಜೀನ್ ಅಂತ. ಸೊ ಅದರಿಂದ ಎಲ್ಲರೂ ಕೂಡ ಈ ಒಂದು ಪರಿಪಟನೆಯಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೋಬೇಕು. ಯಾಕೆಂದ್ರೆ ಇದು ಬರೀ ನೆಗೆಟಿವ್ ಆಟಿಟ್ಯೂಡ್ ಇಟ್ಕೊಂಡ್ಬಿಟ್ರೆ ನೀವು ಒಂದು ಹಣ್ಣು ಎಲ್ಲಾನು ಸಸ್ಪೆಕ್ಟ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಅದರಿಂದ ಅದ್ರ ಮೇಲೆ ಲೇಬಲ್ ಇರಬೇಕು. ಇವಾಗ ಕೆಲವು ಹಣ್ಣು ಮೇಲೆ ಲೇಬಲ್ ಇರುತ್ತೆ. ಬಟ್ ಹಾಗೆ ಅಂದ್ರೆ ನಮ್ಮ ರೈತರು ಮತ್ತೆ ರೈತ ಬಾಂಧವರು ಎಲ್ಲಾದ್ರ ಮೇಲೂ ಲೇಬಲ್ ಹಾಕಕ್ಕಾಗತ್ತೆ? ಆಗಲ್ಲ. ಸೊ ಅದರಿಂದ ಅವರೇನೋ ಒಳ್ಳೆ ಚೆನ್ನಾಗಿರೋ ಸಪ್ಲೈ ಮಾಡ್ಬೋದು. ನಿಮ್ಮ ಒಂದು ಕೈ ನಿಮ್ಮ ಕೊಳಕಾಗಿರ್ಬೋದಲ್ಲ, ನೀವು ಅನ್ನ ಮಾಡಿ ಕೈ ತೊಳ್ಕೊಂಡು ಅದ್ ಕೈ ತೊಳ್ಕೊಳ್ಳದೆ ಅನ್ನ ಮಾಡಿ ಅದರಿಂದಲೂ ಕಲ್ಮಶ ಬರ್ಬೋದಲ್ಲ. ಅದರಿಂದ ನಾವು ಹಂಗೆ ಹುಡುಕ್ತಾ ಹೋದ್ರೆ ಇದೆ. ಲಕ್ಕಿಲಿ ಭಾರತ ದೇಶದಲ್ಲಿ ಸುಮಾರು ಒಂದು ಪರಂಪರೆಯಾಗಿ ಬಂದಿರುವಂತ ಒಂದು ಆಹಾರ ನಾವು ಕುದಿಸಿ ಅವಾಗ ಫ್ರೆಶ್ ಆಗಿ ತಿನ್ಬೇಕು ಅಂತ ಒಂದು ನಡವಳಿಕೆನೂ ಇದೆ ಅದರಲ್ಲಿ. ಸೊ ಅದರಿಂದ ಎಷ್ಟೋ ಅದೆಲ್ಲ ಸೇಫ್ಟಿ ಆಗುತ್ತೆ. ಬಟ್ ಕೆಮಿಕಲ್ ಅಡಲ್ಟ್ರೆಂಟ್ಸು ಬರ್ಬೋದು, ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲ್. ಬಟ್ ಅದನ್ನ ನೋಡಿ ನಮ್ಮ ಸಿಸ್ಟಮ್ ಅದನ್ನ ಕರೆಕ್ಷನ್ ಕೊಡುತ್ತೆ. ಬಟ್ ದೊಡ್ಡ ದೊಡ್ಡ ಪ್ರಯೋಗಶಾಲೆಗಳು ಕೂಡ ಅದನ್ನ ನೋಡಿ ಅದರಲ್ಲಿ ಕಂಡು ಹಿಡಿದು ಏನು ಅಂತ ತಪ್ಪಿತಸ್ಥರಿಗೆಲ್ಲ ಶಿಕ್ಷೆ ಕೊಡುತ್ತೆ. ಇದೆಲ್ಲ ನಡೀತಾ ಇದೆ. ಪ್ರತಿಯೊಂದು ಕೂಡ ಒಂದು ಸ್ಥಿತಿಗೆ ಬಂದು ಅದು ಮೆಚ್ಯೂರ್ ಆಗುತ್ತೆ, ಆಮೇಲೆ ಮುಂದಕ್ಕೆ ಹೋಗುತ್ತೆ. ಆದ್ರಿಂದ ಭಾರತ ದೇಶ ಇದು ಒಂದು ಸಣ್ಣ ಕುಟುಂಬ ಅಲ್ಲ, ಇದು ಒಂದು ದೊಡ್ಡ ಕುಟುಂಬ. 130-140 ಕೋಟಿ ಇರುವಂತ ಜನರ ದೊಡ್ಡ ಕುಟುಂಬ ಇದು ಅಲ್ವೇ? ಸೊ ಅದರಿಂದ ಈ ಒಂದು ಕುಟುಂಬದಲ್ಲಿ ಎಷ್ಟು ಒಂದು ಸಮಸ್ಯೆಗಳಿದೆ ಅಂದ್ರೆ ನಾವು ಪ್ರತಿಯೊಂದನ್ನು ಕೂಡ ನಾವು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಸಮಸ್ಯೆಗಳನ್ನ ನೋಡಿ ಅದಕ್ಕೆ ಪರಿಹಾರ ಕಂಡು ಹಿಡಿದು ಪರಿಹಾರವನ್ನು ಅದನ್ನ ಸಸ್ಟೈನಬಲ್ ಆಗಿ ಇಟ್ಕೊಂಡ್ರೆ ಬಹುಶಃ ಅದು ಸರಿಯಾಗತ್ತೆ ಅಂತ ನನಗೆ ಅನ್ಸುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹೇಳಿ ಸರ್, ನಮ್ಮ ಕ್ಲೈಮೇಟ್ ಅಂದ್ರೆ ಹವಾಮಾನ ಮತ್ತು ಆಹಾರಕ್ಕೆ ಹೇಗೆ ಸಂಬಂಧ ಇದೆ ಸರ್? ನಮ್ಮ ಹವಾಮಾನ ಸರ್, ಹವಾಮಾನ ಕ್ಲೈಮೇಟ್ ಅಂದ್ರೆ ನಮ್ಮಲ್ಲಿ ಇವತ್ತು ಮೋಡ ಬಂದ್ರೆ ಇವತ್ತು ಕ್ಲೈಮೇಟ್ ಸ್ವಲ್ಪ ಮೋಡವಾಗಿದೆ ಅಂತೀವಿ ಅಲ್ವೇ? ಇವತ್ತು ಬಿಸಿಲು ಬಂದ್ರೆ ತುಂಬಾ ಸೆಕೆ, ಇವತ್ತು ಬಿಸಿಲು ಅಂತೀವಿ. ಅದು ಹವಾಮಾನ ಅಲ್ಲ. ಅದು ದಿನಚರಿಯ ಒಂದು ಸೂರ್ಯ ಮತ್ತೆ ಚಂದ್ರ ಮತ್ತು ಭೂಮಿಯಲ್ಲಿ ಒಂದು ಗೋಳ ಇರೋದ್ರಿಂದ ಅದ್ರಲ್ಲಿ ನಡೀತದೆ. ಕ್ಲೈಮೇಟ್ ಅಂದ್ರೆ ನಾವ್ ಏನ್ ಹೇಳೋದು ಅಂದ್ರೆ
ಈ ಕ್ಲೈಮೇಟ್ ಅನ್ನೋದು ನಾವು ಇವತ್ತಿನ ಒಂದು ದಿವಸದ್ದಲ್ಲ, 50 ವರ್ಷ, 100 ವರ್ಷ, 200 ವರ್ಷ. ನಾವು ಇವಾಗ ಇರೋದು ಐಸ್ ಏಜ್ ಅಲ್ಲಿ ಇದ್ದೀವಿ. ಇವಾಗ ಬಹಳ ಪ್ರಪಂಚ ತುಂಬಾ ಶಾಖವಾಗಿತ್ತು. ಈ ಪ್ರಪಂಚದಲ್ಲಿ ಹವಾಮಾನ ಅನ್ನೋದು ಬರೀ ತಾಪ ಒಂದೇ ಇಲ್ಲ. ಅವ್ರು ಹೇಳ್ದಂಗೆ ನಮ್ಮ ವರಲಕ್ಷ್ಮಿ ಅವ್ರು ಹೇಳಿದ್ರು ಇವಾಗ ತಾನೆ, ಈ ಪೊಲ್ಯೂಷನ್ ಅಂತೀವಲ್ಲ, ಅದು ಕೂಡ ಹವಾಮಾನದಲ್ಲಿ ಒಂದು. ಗಿಡನ ಒಂದು ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದ್ರೆ ಅದು ಹೇಗೆ ಉಸಿರಾಡೋದು ನೀವೇ ಹೇಳಿ? ಅದಕ್ಕೆ ಮಾಸ್ಕ್ ಹಾಕಕ್ಕಾಗತ್ತಾ? ಆಗಲ್ಲ. ಸೊ ಅದರಿಂದ ಹವಾಮಾನ ಅನ್ನೋದು ಬರೀ ಟೆಂಪರೇಚರ್ ಅಲ್ಲ, ಅದ್ರ ಉಷ್ಣಾಂಶ ಅಲ್ಲ, ಶೀತಾಂಶ ಅಲ್ಲ, ಅದು ನಮ್ಮ ಪೊಲ್ಯೂಷನ್. ಅಂದ್ರೆ ಹವಾಮಾನ ಎಷ್ಟು ಕುಸಿದಿದೆ ಅಂದ್ರೆ, ಎಷ್ಟು ಕೆಮಿಕಲ್ಸ್, ಎಷ್ಟು ಗ್ಯಾಸ್, ಗಿಡಗಳಿಗೆ ಕಾರ್ಬನ್ ಡೈಆಕ್ಸೈಡ್, ಬೇರೆ ಬೇರೆ ಗ್ಯಾಸ್ ಎಲ್ಲ ಹಾಕಿದ್ರೆ ಅದು ಇರುತ್ತೆ, ಈಲ್ಡ್ ಕಮ್ಮಿ ಆಗುತ್ತೆ. ಅದರಿಂದ ಈ ಆಹಾರದಲ್ಲಿ ಒಂದೇನು ಅಂದ್ರೆ, ನಾವು ಯಾವಾಗಲೂ ಗೆಡ್ಡೆ ಗೆಣಸು ತಿನ್ನಲ್ಲ. ಭೂಮಿ ಕೆಳಗಡೆ ಇರೋದು ಒಂದು ಫಲ ತಿಂತೀವಿ, ಒಂದು ಹಣ್ಣು ತಿಂತೀವಿ, ಒಂದು ತರಕಾರಿ ತಿಂತೀವಿ, ಅದೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಅದರಿಂದ ಈ ಹವಾಮಾನ ಅನ್ನೋದು ಒಂದು ಒಂದು ತಿಳುವಳಿಕೆಯಲ್ಲಿ ಬಂದ್ಬಿಟ್ಟಿದೆ, ಬರೀ ಟೆಂಪರೇಚರ್ ಅಂತ. ನನ್ನ ಪ್ರಕಾರ ಉಷ್ಣಾಂಶ ಸರಿ, ಅದ್ ಸರಿ, ಒಪ್ಕೊಳ್ತೀನಿ. ಉಷ್ಣಾಂಶದ ಜೊತೆಗಿನಲ್ಲಿ ಒಂದು ದೊಡ್ಡ ಒಂದು ಪ್ರತಿಕ್ರಿಯೆ ಏನ್ ನಡೀತಾ ಇದೆ ನಮ್ಮ ಈ ನೇಚರ್ ಅಂತ ಏನ್ ಹೇಳ್ತೀವಿ ಅಲ್ಲಿ, ಈ ಪೊಲ್ಯೂಷನ್ನು, ಕೆಮಿಕಲ್ಸು, ಇದೆಲ್ಲ ಕೂಡ ನಮ್ಮ ಗಾಳಿಯಿಂದ ಅದ್ರ ಎಷ್ಟು ನಮ್ಮ ಈ ಗಿಡಗಳಿಗೆ ಎಫೆಕ್ಟ್ ಆಗ್ತಾ ಅನ್ನೋದು ನಮಗ್ ಗೊತ್ತಾಗ್ತಾನೆ ಇಲ್ಲ. ಅದು ಬಹಳ ಇನ್ನೂ ಸ್ಟಡೀಸ್ ಆಗ್ಬೇಕು, ಇನ್ನೂ ಅದನ್ನ ನಾವು ತುಂಬಾ ತಿಳ್ಕೊಳ್ಳೋದಿದೆ. ಬಟ್ ಅದ್ರ ಒಂದೇನು ಅಂದ್ರೆ, ಇನ್ನೂ ಎಷ್ಟೋ ಕಡೆ ಫಾರ್ ಎಕ್ಸಾಂಪಲ್ ಕಂಪೇರ್ ಟು ಬ್ಯಾಂಗ್ಳೂರ್, ಕಂಪೇರ್ ಟು ಡೆಲ್ಲಿ, ಕಂಪೇರ್ ಟು ಮುಂಬೈ, ಮೈಸೂರು ಹವಾಮಾನ ಎಷ್ಟೋ ವಾಸಿ ಅಂತ ಹೇಳ್ಬೋದು, ಅಥವಾ ಒಂದು ಹಳ್ಳಿ ಹವಾಮಾನ ಎಷ್ಟೋ ವಾಸಿ. ಯಾಕೆ? ಅಲ್ಲಿ ಇಂಡಸ್ಟ್ರೀಸ್ ಕಮ್ಮಿ, ಅಲ್ಲಿ ಪೊಲ್ಯೂಷನ್ ಕಮ್ಮಿ. ಆದ್ರಿಂದ ಅಲ್ಲಿ ಬೆಳೆದಿರೋ ಅಂತ ಇದಕ್ಕೆ ಒಂದು ಗಿಡ ಮರಗಳು ಅಥವಾ ಒಂದು ತರಕಾರಿ, ಒಂದು ಹಣ್ಣು, ಒಂದು ಹಂಪಲು ಬೆಳೆದಿರೋದಕ್ಕೆ ಹವಾಮಾನ ಅಷ್ಟಾಗಿ ತಾಕಿಲ್ಲ. ಬಟ್ ಆದ್ರೂ ಕೂಡ ನಾವು ಈ ಹವಾಮಾನ ಅನ್ನೋದು ಒಂದು ದೊಡ್ಡ ಒಂದು ನಮಗೆ ಪರೀಕ್ಷೆ ಇದೆ. ಅಂದ್ರೆ 1 ಡಿಗ್ರಿ ರೈಸ್ ಆದ್ರೆ ಟೆಂಪರೇಚರ್, ಅಂದ್ರೆ ಇವತ್ತಿನ ಟೆಂಪರೇಚರ್ ಅಲ್ಲ, ಒಂದು 30 ವರ್ಷದ ಆವರೇಜ್ ಟೆಂಪರೇಚರ್ ರೈಸ್ ಆದ್ರೆ 1 ಡಿಗ್ರಿ ನಮ್ಮ ಗಿಡಗಳಲ್ಲಿ 10% ಕಮ್ಮಿ ಆಗ್ಬೋದು. ಇದನ್ನ ಭತ್ತ, ಸೋಯಾ, ಗೋಧಿನಲ್ಲಿ ತೋರ್ಸಾ ಇದೆ, ಇದು ಸೈಂಟಿಸ್ಟ್ ತೋರಿಸಿದ್ದಾರೆ. 1 ಡಿಗ್ರಿ ಜಾಸ್ತಿ ಆದ್ರೆ 10% ಕಮ್ಮಿ ಆಗುತ್ತೆ ಈಲ್ಡ್ ಅಂತ. ಬಟ್ ಹಾಗೆ ಅಂದ್ಬಿಟ್ಟು ಅದು ರೂಲ್ ಅಲ್ಲ, ಅದ್ರಲ್ಲಿ ಬೇರೆ ತರದ್ದು ಇದೆ. ಯಾಕಂದ್ರೆ 1 ಡಿಗ್ರಿ ರೈಸ್ ಆದಾಗ ಈ ಭೂಮಿನಲ್ಲಿ ಇರುವಂತ ಒಂದು ಮೈಕ್ರೋಬಯಾಟ್ ಅನ್ನು ಸತ್ತೋಗ್ಬೋದು, ಅದರಿಂದ ಅದ್ರ ಈಲ್ಡ್ ಕಮ್ಮಿ ಆಗ್ಬೋದು. ಬರೀ ಅದರ ಒಂದೇ ಅಲ್ಲ. ಅದರಿಂದ ಇದೆಲ್ಲ ನಾವು ಒಟ್ಟಿಗೂಡಿಸಿ ನೋಡಿದಾಗ ಅದು ಪ್ರಕೃತಿ ನಲ್ಲಿ ನಾವು ನೋಡ್ಬೇಕೆ ಹೊರತು ಬರೀ ಉಷ್ಣಾಂಶದಿಂದ ನಾವು ನೋಡಬಾರದು. ಪ್ರಕೃತಿಯಲ್ಲಿ ನೋಡ್ಬೇಕು ಹವಾಮಾನ. ಹೇಗೆ ಈ ಪ್ರಕೃತಿ ವಿತರಣೆ ಆಗಿದೆ, ಹೇಗೆ ಇದು ಒಂದು ಕೋಪದಲ್ಲಿ ಪ್ರಕೃತಿ ನಮಗೆ ಕಾಣಿಸ್ತಾ ಇದೆ ಇವತ್ತು ಅಂದ್ರೆ, ಇದಕ್ಕೆ ಮನುಷ್ಯನೇ ಇದಕ್ಕೆ ರೆಸ್ಪಾನ್ಸಿಬಲ್. ಸೊ ಅದರಿಂದ ಮನುಷ್ಯ ಅದನ್ನ ಅಳವಡಿಸ್ಕೊಂಡು ಅದನ್ನ ಅದಕ್ಕೆ ಒಂದು ಮದ್ದನ್ನು ಕಂಡು ಹಿಡಿದು ಅವನು ಅಳವಡಿಸ್ಕೊಂಡು ಅವನ ಜೀವನದಲ್ಲಿ ಪ್ರಕೃತಿನ ಪುನಃ ವಾಪಸ್ ತಗೊಂಡು ಹೋಗ್ಬೇಕು ಎಲ್ಲಿತ್ತು ಅಲ್ಲಿ. ಆಗ ನಮಗೆ ಬಹುಶಃ ಆಹಾರ ಪದ್ಧತಿ, ಆಹಾರದ ಒಂದು ಸಂಸ್ಕೀಕರಣ, ಆಹಾರದ ಒಂದು ಈಲ್ಡ್ ಕೂಡ ಸರಿಯಾಗಬಹುದು ಅಂತ ನನಗನ್ಸುತ್ತೆ. ಮತ್ತೆ ಆಹಾರ ಕೂಡ ಒಂದು ಸೇಫ್ಟಿ, ಫುಡ್ ಸೇಫ್ಟಿ ಅಂತ ಏನ್ ಹೇಳ್ತು, ಅದು ಕೂಡ ನಮ್ಮಲ್ಲಿ ಉಂಟಾಗುತ್ತೆ ಅಂತ ಅನ್ಕೋಬಹುದು. ಥ್ಯಾಂಕ್ ಯು ಸರ್. ಅನ್ಕೊಳ್ತೀನಿ ಎಲ್ಲಾರ್ದು ಮನಸ್ಸಿನ ಏನೇನ್ ಪ್ರಶ್ನೆ ಇತ್ತು ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ. ನೀವ್ ಹೇಳ್ದಂಗೆ ಅಡಲ್ಟ್ರೇಷನ್ ಮತ್ತೆ ಲಾಸ್ ಬಗ್ಗೆ ಇನ್ನೊಂದ್ ಟಾಪಿಕ್ ನ ಇಟ್ಕೊಂಡು ಇನ್ನೊಂದ್ಸಲ ತಮ್ಮನ್ ಕರ್ಸಿ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಇದ್ರದ್ದು ಸೆಕೆಂಡ್ ಲೆವೆಲ್ ಆಗಿ. ಆದ್ರೆ ಒಂದು ಪ್ರಶ್ನೆ ತಾವ್ ಯಾರು ಕೇಳಲಿಲ್ಲ, ಅದನ್ನ ನಾನೇ ಅದನ್ನ ಸ್ವಾಭಾವಿಕವಾಗಿ ಹೇಳುವುದು ಒಂದು ಬಹಳ ಮುಖ್ಯವಾದ್ದು. ಆರೋಗ್ಯ ಅಂದ್ರೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ, ಇದು ಮುಖ್ಯ. ಆರೋಗ್ಯ ಅಂದ್ರೆ ನಾವೇನ್ ತಿಳ್ಕೊಳ್ತೀವಿ, ಒಂದ್ ಕೆಮ್ಮು ಬಂದ್ರೆ ನಮ್ಗೆ ಇವತ್ತು ಆರೋಗ್ಯ ಸರಿ ಇಲ್ಲ ಅಂತ. ಹಾಗಲ್ಲ. ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ. ಕೇವಲ ರೋಗ ಬಾಧೆಗಳ ಗೈರು ಹಾಜರಿ ಅಷ್ಟೇ ಅಲ್ಲ ಅಂತ ಹೇಳಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆನವರು.
ಅಂದ್ರೆ WHO ಅನ್ನೋರು ಹೇಳಿದ್ದಾರೆ. ಅದು ಮುಖ್ಯ, ಅದು ನಾವು ಅದನ್ನ ತಿಳ್ಕೋಬೇಕು. ಮತ್ತೆ ಈ ಒಂದು ವಿಷಯದಲ್ಲಿ ಆಹಾರ ಸೇವನೆ ಎಂಬ ಸಂಸ್ಕೃತಿ ನಮ್ಮಲ್ಲಿ ಇವತ್ತು ಯಾಕೆ ಹುಟ್ಟು ಬಂದಿದೆ ಅಂದ್ರೆ, ಇದರಿಂದ ಆಹಾರದಲ್ಲಿ ಭಾರತ ದೇಶ 6,000 ವರ್ಷದ ಹಿಂದಿನಿಂದ ಕೂಡ ಬರ್ಕೊಂಡು ಬಂದಿದೆ ಸಾಂಪ್ರದಾಯಿಕ ಆಹಾರ ಏನು ಅಂತ. ನೀವು ಅದನ್ನೇ ಶುರು ಮಾಡಿದ್ದು. ಇದು ಇವತ್ತಿಂದ 100 ವರ್ಷ 200 ವರ್ಷದಲ್ಲ, 6,000 ವರ್ಷದಿಂದ ನಾವು ಬರೆದಿಟ್ಟಿದೀವಿ ಸಾಂಪ್ರದಾಯಿಕ ಆಹಾರ ಅಂದ್ರೆ ಏನು, ಹೇಗೆ ಒಂದು ಇದನ್ನ ಮಾಡ್ಬೇಕು. ಯಾಕೆ ಇದೆಲ್ಲ ಹೇಳಿದೆ ಅಂದ್ರೆ, ಕೊನೆಯದಾಗಿ ಆರೋಗ್ಯದಿಂದ, ಆಹಾರ ಮೂಲಕದಿಂದ ನಾವು ಆರೋಗ್ಯ ಹೇಗೆ ಪಡಿಬೇಕು ಅಂತ. ಅದರಲ್ಲಿ ಪಂಚಭೂತ ಅಂತ ಹೇಳಿದೆ, ಏನು ನೀರು, ಗಾಳಿ, ಬೆಳಕು, ಮತ್ತೆ ಅದು ಹೇಳಿದೆ ನಾನು. ಇದು ನಮ್ಮ ಈ ಒಂದು ಮಾತನ್ನು ಮುಗಿಸಕ್ ಮುಂಚೆ ಹೇಳಲು ನನಗೆ ಇಷ್ಟ ಇದೆ. ಒಂದು, ಅತಿಯಾಗಿ ಶುದ್ಧೀಕರಿಸಿದ ಮತ್ತು ಸಂಸ್ಕೃತಿದ ಆಹಾರವನ್ನು ಆದಷ್ಟು ಕಮ್ಮಿ ಮಾಡೋದು ಆಸೆ. ಅಂದ್ರೆ ತುಂಬಾ ಪ್ಯೂರಿಫೈ ಮಾಡಿ ಏನೋ ಅದ್ರಲ್ಲಿ ಇರೋದೆಲ್ಲ ತೆಗೆದು ಒಂದೊಂದೇ ಕಣ ಕೊಟ್ಟು ನಮಗೆ ಅದು ಸ್ವಲ್ಪ ನಾವು ಕಮ್ಮಿ ಮಾಡ್ಕೋಬೇಕು. ಅಂದ್ರೆ ಯು ಶುಡ್ ಈಟ್ ಹೋಲ್ ಫುಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಸೊ ಹಾಗೆ ಅಂತ ಎಲ್ರಿಗೂ ಆಗಲ್ಲ. ಕೆಲವ್ರಿಗೆ ಏನೋ ಒಂದು ಕಷ್ಟ ಇರ್ಬೋದು ಆರೋಗ್ಯ ವಿಷಯದಲ್ಲಿ, ಅವ್ರಿಗೆ ಬೇರೆ ತರ ಒಂದು ಆಹಾರ ಕೊಡ್ಲೇಬೇಕು. ಹಾಗೆ ಅಂತ ನಾವು ಹೋಲ್ ಫುಡ್ ತಗೊಳ್ಳೋದು ಒಳ್ಳೇದು. ಎರಡನೇದು, ಆಹಾರದ ಸುರಕ್ಷತೆಗಾಗಿ ಸಾವಯವನ್ನು ನೀವು ಆಯ್ದುಕೊಳ್ಬೇಕು. ಪರಿಪೂರ್ಣ ಆಹಾರದ ಮೂಲಕ ಸಿಗುವ ಪೋಷಕಾಂಶಗಳು ರೋಗಗಳನ್ನು ತಡೆಯುವ ಜೊತೆಗೆ ಆರೋಗ್ಯವನ್ನು ಕೂಡ ಉತ್ತೇಜಿಸುದು ಅದನ್ನ ನಾವು ತಿಳ್ಕೋಬೇಕು. ಆದ್ರಿಂದ ಇದು ಒಂದು ಈ ಸಾರಾಂಶ ಏನು ಅಂದ್ರೆ, ಎರಡನೇ ಒಂದು ಪಾಯಿಂಟ್ ನಾನು ಹೇಳ್ತಾ ಇರೋದ್ರಲ್ಲಿ, ಈ ಸುರಕ್ಷತೆಗಾಗಿ ಅಂದ್ರೆ ಸೇಫ್ಟಿಗಾಗಿ ನಾವು ಏನೆಲ್ಲ ಮಾಡ್ಬೇಕೋ ಎಲ್ಲ ಮಾಡ್ಲೇಬೇಕು. ಅದನ್ನ ನಾವು ಕಡೆಗಣಿಸೋಂಗಿಲ್ಲ. ಅವಾಗ್ಲೇ ನಮ್ಗೆ ಅದರಿಂದ ಲಾಭ ಸಿಗೋದು ಆಹಾರದಿಂದ. ಮೂರನೇದು, ನಿಮ್ಮ ಆಹಾರ ಪದ್ಧತಿಯನ್ನು ನೀವೇ ವೈವಿಧ್ಯಗೊಳಿಸ್ಕೋಬೇಕು. ಅಂದ್ರೆ ಪರ್ಸನಲೈಸ್ ಫುಡ್ ಅಂತಾರಲ್ಲ, ಅದು ಬಹಳ ಮುಖ್ಯ. ಅದು ಒಬ್ಬರಿಗೆ ಆಹಾರ ಇನ್ನೊಬ್ಬರಿಗೆ ಆಹಾರ ಆಗದೆ ಇರ್ಬೋದು. ಅಂದ್ರೆ ಪರ್ಸನಲೈಸ್ ಫುಡ್ ಅಂದ್ರೆ ನನಗೆ ಮಸಾಲೆ ದೋಸೆ ಇಷ್ಟ ಇವತ್ತು, ನಾಳೆ ಇನ್ನೊಂದೇನೋ ಇಷ್ಟ, ಅದು ತಪ್ಪು. ಹಾಗಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ದೇಹಕ್ಕೆ ಯಾವುದು ಒಡಗೂಡುತ್ತೆ, ಯಾವುದು ನಿಮ್ಮ ದೇಹಕ್ಕೆ ಒಂದು ಪರಿಪೂರ್ಣದ ಒಂದು ಸಂಪೂರ್ಣವಾದ ಒಂದು ಸುಖವನ್ನು ಕೊಡುತ್ತೆ ದೇಹಕ್ಕೆ, ಅದು ನಾವು ತಿಳ್ಕೋಬೇಕು. ಇವಾಗ ನಾನು ಒಂದು 80 ವರ್ಷ ಮುದ್ಕೊಂಡ್ ಕೂಡ ಕೇಳಿದ್ರೆ ನಿಮ್ ಪರ್ಸನಲೈಸ್ ಫುಡ್ ಏನು ಅಂದ್ರೆ ಏನಿಲ್ಲ ಅಂತಾರೆ. ಏನಾಯ್ತು 80 ವರ್ಷದಲ್ಲಿ? ನಾವ್ ಯಾಕೆ ಪರ್ಸನಲೈಸ್ ಮಾಡ್ಕೊಳ್ಳಿಲ್ಲ? ಯಾಕಂದ್ರೆ ಟೈಮ್ ಇಲ್ಲ, ಜನಗಳು ಟೈಮ್ ಇಲ್ಲ ಅಂತಾರೆ. ಸೊ ಇವತ್ತಿಂದ ಆದ್ರೂ ನಮ್ಮ ಶ್ರೋತೃಗಳು ಯಾರು ಪ್ರೋಗ್ರಾಮ್ ಕೇಳ್ತಾ ಇದಾರೋ, ನೀವುಗಳು ಕೂಡ ನಮ್ಮ ಪರ್ಸನಲೈಸ್ ಫುಡ್ ಮಾಡ್ಕೋಬೇಕು. ನಾವೇ ಒಂದು ತಿಳ್ಕೊಂಡು ನಮ್ಗೆ ತಿಂದ್ರೆ ನನಗೆ ಏನೋ ಒಳ್ಳೇದಾಗತ್ತೆ, ಮಾನಸಿಕವಾಗಿ ನಾನು ಬಹಳ ಸಂತೋಷವಾಗಿದ್ದೀನಿ ಈ ಆಹಾರ ತಿಂದಿದ್ದೆ, ಅದನ್ನ ಪುನಃ ರಿಪೀಟ್ ಮಾಡಿ ನೋಡಿ, ಓಹೋ ಇದು ಒಳ್ಳೇದಪ್ಪ, ನನ್ನ ದೇಹಕ್ಕೆ ಇದು ಅಂಟುತ್ತೆ ಅಂತ ಒಂದು ಮಾಡ್ಕೋಬೇಕು. ಇದು ಒಂದು ನಿಜವಾದ ಜೀವನದಲ್ಲಿ ಒಂದು ಎಕ್ಸ್ಪೆರಿಮೆಂಟೇ ಮಾಡ್ಬೇಕಿದ್ದ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ತಿಳ್ಕೊಂಡಿದ್ರೆ ಇಷ್ಟೊತ್ತಿಗೆ ಆಗ್ಲೇ ನಾವು ಎಲ್ಲ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಎಷ್ಟೋ ಜನ ಮಾಡೋದಿಲ್ಲ, ಏನೋ ಒಂದು ಸಿಕ್ಕಿದ್ದು ತಿಂತೀವಿ ಹೊರತು, ಅದು ಬಹುತಃ ಪಾವರ್ಟಿಯಿಂದ ಇರ್ಬೋದು, ಬಹುತಃ ಎಕನಾಮಿಕ್ ರೀಸನ್, ಬಟ್ ಈವನ್ ರಿಚ್ ಪೀಪಲ್ ಆಲ್ಸೋ ವುಡ್ ನಾಟ್ ಅ ಪರ್ಸನಲೈಸ್ ಫುಡ್. ಸೊ ಮೂರನೇದು ಪರ್ಸನಲೈಸ್ ಫುಡ್. ಮತ್ತೆ ನಾಲ್ಕನೇದು ಬಹಳ ಮುಖ್ಯವಾದದ್ದು ಯಾವುದು ಅಂದ್ರೆ, ನಮಗೆ ಈ ತುಂಬಾ ಯಾರೊಬ್ರು ಹೇಳಿದ್ರು ಅಂತ ಹೇಳಿ ಅದ್ರ ಒಳ್ಳೇದು ಅದು ಅಂತ ತಿನ್ನೋದು, ಅದಕ್ಕಿಂತ ನಮ್ಮ ಒಂದು ಪ್ರಕೃತಿಯಲ್ಲಿ, ನಮ್ಮ ಒಂದು ಪ್ರಕೃತಿ ಅಂದ್ರೆ ಭಾರತ ದೇಶದ ಪ್ರಕೃತಿಯಲ್ಲಿ, ಭಾರತ ಭೂಮಿಯಲ್ಲಿ ಭಾರತ ದೇಶ ಬಂದಿರುವಂತ ಹಲವಾರು ಆಹಾರಗಳು, ಒಂದಲ್ಲ ಎರಡಲ್ಲ, ಸಾವಿರಾರು ಆಹಾರಗಳು. ಇದನ್ನೆಲ್ಲ ನಾವು ಒಂದ್ಸತಿ ಯಾರು ಜೀವನದಲ್ಲಿ ರುಚಿ ನೋಡ್ಲೇಬೇಕಲ್ವೇ? ಇಲ್ಲದ್ರೆ ಏನ್ ಉಪಯೋಗ ನಾವು ಇದನ್ನ ಹೇಳಿ? ಇದು ಬಹಳ ಮುಖ್ಯ. ಏನೋ ಒಂದು ಮಾಡ್ಕೋಬೇಕು ಲಿಸ್ಟು. ಅಯ್ಯೋ ಇದು ನಾನು ನೋಡೇ ಇಲ್ವಲ್ಲ, ರೈಟ್. ನಮ್ಮ ಆಹಾರದಲ್ಲಿ ಒಂದೇ ತರಹದ ಆಹಾರ ತಗೊಳ್ಳಕ್ಕಿಂತ ಹಲವಾರು ಆಹಾರಗಳನ್ನ ನಮ್ಮ ದೇಹಕ್ಕೆ ಕೂಡ ನಮಗ್ ಗೊತ್ತಿಲ್ಲದಂಗೆ ಅದರಿಂದ ಪೌಷ್ಟಿಕಾಂಶಗಳು ಬರುತ್ತೆ. ಎಷ್ಟೋ ನಾವು ನೋಡೇ ಇರಲ್ಲ. ಕೊನೆಯದಾಗಿ ನಾವು ಈ ಆರೋಗ್ಯಕರದ ಆಹಾರ ಪದ್ಧತಿಯನ್ನು ಜೀವನ ಪರ್ಯಂತ ರೂಢಿಸಿಕೊಳ್ಳಬೇಕು. ನಮಸ್ಕಾರ ಸರ್. ತಮಗೆ ನಾವು ಕೃತಜ್ಞತೆ ಹೇಳ್ಬೇಕು. ನೀವು ಬಂದು ನಮ್ ಜೊತೆ ಮಾತಾಡಿ ನಮ್ಮೆಲ್ಲವರ ಒಂದು ಜ್ಞಾನವನ್ನ
ಮತ್ತೆ ಒಂದು ಪರ್ಸ್ಪೆಕ್ಟಿವ್ ನೇ ಚೇಂಜ್ ಮಾಡಿದ್ರಿ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಬರೀ ಇಷ್ಟಕ್ಕೆ ಡಿಪಾರ್ಟ್ಮೆಂಟ್ ಒಂದು ಜಾಯಿಂಟ್ ಕೊಲಾಬರೇಷನ್ ತರ ಮಾಡಿ ನಿಮ್ ಜೊತೆ ನಮ್ಮ ಮಾತಾಡಿ ಅವರು ಒಂದು ನಾಲೆಜ್ ನ ಹೆಚ್ಕೊಳ್ಳೋ ಒಂದು ಯುನೋ ನೆಕ್ಸ್ಟ್ ಸ್ಟೆಪ್ ಶುಡ್ ಬಿ ದಟ್ ಅಂತ ಅನ್ಕೊಂಡು ಇನ್ನೊಂದ್ಸಲ ತಮ್ಗೆ ಡಿಪಾರ್ಟ್ಮೆಂಟ್, CMS ಅಂಡ್ ಯೂನಿವರ್ಸಿಟಿ ಪರವಾಗಿ ನಾನು ಫಾರ್ಮಲ್ ಆಗಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಬಂದಿರೋ ನನ್ನ ಎಲ್ಲಾ ಕಲೀಗ್ಸ್, ಎಲ್ಲಾ ಪ್ರೊಫೆಸರ್ಸ್, ದೇ ಆಲ್ ಕೇಮ್ ಅಂಡ್ ದೇ ಪಾರ್ಟಿಸಿಪೇಟೆಡ್ ವಿತ್ ಸೋ ಮಚ್ enthusiasm. And I also would like to thank Sai Sudha for her presence here and my radioactive colleagues for, coming here and facilitating the whole thing. Thank you one and all. Thank you. Namaskara. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ರು ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು. ಖಂಡಿತ ಸಾಕಷ್ಟು ವಿಷಯನ ಇವತ್ತು ನಮಗೆ ತಿಳಿಸ್ಕೊಟ್ರು. ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಆಹಾರದ ಸಂಪ್ರದಾಯದ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೆಳಗರೆ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 mhzcr@gmail.com. ಹಾಗೆ ಕೇಳುಗರೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಧನ್ಯವಾದಗಳು. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್.